ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯರ ಕೃಪಾ ಆಶೀರ್ವಾದದಿಂದ ಅಫಜಲ್ಪುರ್ ಪಟ್ಟಣದಲ್ಲಿ ದಿನಾಂಕ 14/9/2026 ಸೆಪ್ಟೆಂಬರ್ ಸೋಮವಾರದಂದು ಶ್ರೀ ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು, ಈ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲು ಮನವಿಯನ್ನು ಮಾಡಲಾಗಿದೆ. ಈಗಾಗಲೇ ಅಡ್ಡಪಲ್ಲಕ್ಕಿ ಮಹೋತ್ಸವದ ನಿಮಿತ್ತವಾಗಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಕೂಡ ಪ್ರಾರಂಭಗೊಂಡಿದ್ದು, ಅದೇ ರೀತಿಯಾಗಿ ಸೆಪ್ಟೆಂಬರ್ 11ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ. ಅದೇ ರೀತಿಯಾಗಿ 12 ಗಂಟೆಗೆ ಹಾಸ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದು, ಮತ್ತು ದಿನಾಂಕ 13/9/2026ರಂದು ಬೆಳಗ್ಗೆ 7 ಗಂಟೆಗೆ ಶ್ರೀ ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ಪಂಚಾಚಾರ್ಯ ಧ್ವಜಾರೋಹಣ, ನಂತರ ಲಿಂಗ ದೀಕ್ಷೆ, ಅಯ್ಯಾಚಾರ, ಪುರಾಣ ಮಹಾಮಂಗಲ ಹಾಗೂ ಧಾರ್ಮಿಕ ಸಭೆ ಕೂಡ ಜರುಗಲಿದೆ ಎಂದು ತಿಳಿಸಲಾಗಿದೆ. ಹೀಗಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಎಂದು ಕೂಡ ಮನವಿ ಮಾಡಲಾಗಿದೆ. ಮಳೇಂದ್ರ ಶಿವಾಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ನಿಮಿತ್ತವಾಗಿ ಅಫಜಲ್ಪುರ್ ಸಂಸ್ಥಾನ ಹಿರೇಮಠದಲ್ಲಿ 1 ತಿಂಗಳ ಪರಂಪರವಾಗಿ ಪುರಾಣ ಯಡಿಯೂರು ಸಿದ್ಧಲಿಂಗೇಶ್ವರ ಪ್ರಾರಂಭಗೊಂಡಿದೆ. ದಿನಾಂಕ 11/9/2026 ಶುಕ್ರವಾರದಂದು ತಾಯಂದ್ರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಜರುಗಲಿದೆ. 12ನೇ ತಾರೀಕಿಗೆ ಧಾರ್ಮಿಕ ಸಮಾರಂಭ, 13ನೇ ತಾರೀಕಿಗೆ ಅಯ್ಯಾಚಾರ ಮತ್ತು ದೀಕ್ಷಾ ಕಾರ್ಯಕ್ರಮ ಜರುಗಲಿವೆ ಹಾಗೂ ಧಾರ್ಮಿಕ ಸಮಾರಂಭ ಜರುಗಲಿವೆ. 14ನೇ ತಾರೀಕಿಗೆ ಪೂಜ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಫಜಲ್ಪುರ್ ಪಟ್ಟಣದೊಳಗೆ 11 ಗಂಟೆಗೆ ಪ್ರಾರಂಭ ಆಗಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾಯಂಕಾಲ 8:00ವರೆಗೆ ಶ್ರೀಮಠಕ್ಕೆ ತಲುಪಲಿದೆ. ಈ ಧಾರ್ಮಿಕ ಸಮಾರಂಭದೊಳಗೆ ತಾವೆಲ್ಲ ಪಾಲ್ಗೊಳ್ಳಬೇಕು. ಈ ಒಂದು ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಬೇಕಾಗಿ ತಮ್ಮಲ್ಲಿ ತಿಳಿಸುತ್ತಾ, ತಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.